ನೂರು ವರ್ಷ ಆಯ್ತು. ಇವತ್ತಿನವರೆಗೂ ಉತ್ತರ ಸಿಗಲಾರದಂಥ ಪ್ರಶ್ನೆಗಳು RSS ಬಗ್ಗೆ ನಾವು ಕೇಳೋಂಥ ಪ್ರಶ್ನೆಗಳು. ನಾನು ಒಂದೇ ಕೇಳ್ತೀನಿ, ಭಾರತ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ 10 ಮಹಾನುಭಾವರ ಹೆಸರು ಹೇಳಿ. RSS ಭಾರತ ಭಾರತ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಮಹಾನುಭಾವರು 10 ಮಂದಿ ಹೆಸರು. ಭಾರತ ಸ್ವತಂತ್ರಕ್ಕಾಗಿ ಬ್ರಿಟಿಷರ ಜೊತೆ ಹೋರಾಟ ಮಾಡಿದಂಥ 20 RSS ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳಿ. 20. 99 ವರ್ಷ, ಈಗ 100 ವರ್ಷ ಆಯಿತು. 100 ವರ್ಷದೊಳಗೆ RSSದ ಒಬ್ಬ ದಲಿತ ಶೂದ್ರನ ಹೆಸರು ಹೇಳಿ. ದಲಿತರನ್ನ ಶೂದ್ರನ ಹೆಸರನ್ನು ಹೇಳಿ. 100 ವರ್ಷ ಆಯ್ತಲ್ಲ RSS ಕಟ್ಟಿ. ಆ 100 ವರ್ಷಕ್ಕೆ ಒಬ್ಬ ಮುಖ್ಯಸ್ಥರು, ಈಗೇನು ಮೋಹನ್ ಭಾಗವತರದಲ್ಲ, ಆ ರೀತಿ ಪ್ರಮುಖರು ಒಬ್ಬರು ದಲಿತರ ಹೆಸರು ಹೇಳಿ, ಒಬ್ಬರು ಶೂದ್ರರ ಹೆಸರು ಹೇಳಿ. ಶೂದ್ರ ಅಂದರೆ ಎಲ್ಲರೂ ಬಂದರು, ಭಾಳ ಲಿಂಗಾಯತರು ಬಂದರು, ಎಲ್ಲ ಜನ ಬ್ರಾಹ್ಮಣರನ್ನು ಹೊರತುಪಡಿಸಿ ಎಲ್ಲರೂ ಬಂದರು. ಒಬ್ಬರ ಹೆಸರು ಹೇಳಿ. ನನಗೆ ಇಲ್ಲಿವರೆಗೂ ಇವಕ್ಕೂ ಉತ್ತರ ಸಿಕ್ಕಿಲ್ಲ. ಉತ್ತರ ಕೊಡ್ರಿ ಅಂತ ಚಾಲೆಂಜ್ ಆಗ್ತಾರೆ. ಎಸ್, ಉತ್ತರ ಕೊಡಲಿ ಸರ್. ಈಗ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥವ್ರು ಕಾಂಗ್ರೆಸ್ನಾಗ ಒಂದು 100 ಮಂದಿ ಹೆಸರು ಹೇಳ್ಬೋದು ನಾವು ಈ ಸದ್ಯ. ಹೋರಾಟ ಮಾಡಿದರು, ಏನು ಮಾಡಿದರು, ಯಾವ ರೀತಿ ಹೋರಾಟ ಮಾಡಿದರು. ಮಹಾತ್ಮ ಗಾಂಧಿ ಅವರು ಯಾವ ರೀತಿ ಅದರ ಅಧ್ಯಕ್ಷರಾಗಿ ಯಾವ ರೀತಿ ಜನಾಂದೋಲನ ಮಾಡಿದರು. ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದರು. ಇಂದಿರಾ ಗಾಂಧಿ ಈ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದಂಥವ್ರು. ರಾಜೀವ್ ಗಾಂಧಿ ಈ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದರು. ಆ ರೀತಿ ಪ್ರಾಣತ್ಯಾಗ ಮಾಡಿದಂಥವ್ರು ಒಬ್ಬರ ಹೆಸರು ಹೇಳಿ. ಸುಮ್ಮನೆ ಮಾತಾಡ್ತಾರೆ. ಅವ್ರಿಗೆ ಏನಾಗಿದೆ ಅಂತಂತಂದರೆ, ನಾನು ಇವತ್ತಿಗೆ ಅದನ್ನು ಕೇಳ್ತಾ ಇದ್ದೀನಿ, ಇಲ್ಲಿವರೆಗಾದರೂ RSSದ ಕಚೇರಿ ಮೇಲೆ ಇದೆ ದೇಶದ ಸ್ವತಂತ್ರ ದೇಶದ ದೇಶಭಕ್ತರು ಅಂತಾರಲ್ಲ, ಇಲ್ಲಿವರೆಗೂ RSS ಕಚೇರಿ ಮೇಲೆ ಭಾರತ ದೇಶದ ರಾಷ್ಟ್ರಧ್ವಜವನ್ನು ಹಾರಾಟವನ್ನು ಮಾಡಿಲ್ಲ. ರಾಷ್ಟ್ರಧ್ವಜ ಅವರು ಕೇಶವ ಕೃಪದ ಮೇಲೆ ರಾಷ್ಟ್ರಧ್ವಜ ಏರ್ಸಕತ್ತಿಲ್ಲ ಇವತ್ತಿನವರೆಗೂ. ಅಂದರೆ ಇವರು ದೇಶಭಕ್ತರ ಮಾತಾಡೋಕ್ಕೆ ಸಾಕಷ್ಟು ಅದಾವು. ಅವರು ಜನರನ್ನು ಡೈವರ್ಟ್ ಮಾಡಬೇಕು, ಜನರನ್ನು ಡೈವರ್ಟ್ ಮಾಡಿ ಅದರಿಂದ ಅದನ್ನು ಅನುಭವಿಸ್ಬೇಕು ಅನ್ನೋದು ಬಿಟ್ಟರೆ ಅವ್ರ ಹತ್ರ ಯಾವುದೂ ಇಲ್ಲ. ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಕೇಳೋದು ತಪ್ಪೇನಿಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ. ಮಾತೆತ್ತಿದ್ರೆ BJP ಅವರು ಏನಂತ ಹೇಳ್ತಾರೆ, 100 ವರ್ಷದ ಸಂಸ್ಥೆ, ಅದರ ಜೊತೆಗೆ ದೇಶಭಕ್ತಿಯ ಸಂಸ್ಥೆ. ಆ ಸಂಸ್ಥೆ ಮಾತ್ರ ದೇಶಭಕ್ತರು ಉಳಿದಾರೆ, ಬೇರೆ ಕಡೆ ಎಲ್ಲೂ ಉಳಿದಾರ ರೀತಿಯೊಳಗೆ ಮಾತಾಡ್ತಾರೆ. ಒಂದು ಸಣ್ಣದು ಅಂಗಡಿ ಮಾಡಬೇಕು ಅಂತ, ಒಂದು ಕಿರಾಣಿ ಅಂಗಡಿ ಮಾಡಬೇಕು ಅಂತ, GST ಒಂದು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಕಟ್ಟಬೇಕಾಗ್ತದೆ. ಅದಕ್ಕೆ GST ಬೇಕು, ಇದು ನಂಬರ್ ಬೇಕು, ಮತ್ತು ಪ್ರತಿಯೊಂದು ಅಕೌಂಟ್ನಾಗತ್ತ ಟ್ರಾನ್ಸಾಕ್ಷನ್ ಆಗೋಂಥದ್ದನ್ನು ಮಾಹಿತಿಯನ್ನೇ ಕೇಳ್ತಾರೆ. ಮತ್ತು ದೇಶಭಕ್ತರು ಅನ್ನೋದ್ನಾಗ ಇದನ್ನ ಯಾಕೆ ಈ ದೇಶಕ್ಕೆ ತೋರ್ಸೋಕ್ಕಿಂತ ಮುಂದೆ ನೋಡ್ತಾರೆ. ನಮ್ಮ ದೇಶದೊಳಗೆ 20 ಲಕ್ಷ 25 ಲಕ್ಷ ಸಂಸ್ಥೆ ಸಂಘದ ಕಾರ್ಯಕರ್ತರು ಅದಾರ ಅಂತ ಹೇಳ್ತಾರೆ. ಮತ್ತು ಎಲ್ಲಿ ಬೇಕಲ್ಲಿ ಇವರು ಏನು ಮಾರ್ಚ್ ಪಾಸ್ಟನ್ನು ಮಾಡ್ತಾರೆ. ಇವೆಲ್ಲ ಮಾಡೋ ಹೊತ್ನಾಗ ಇವ್ರಿಗೇನು ಬರುತ್ತೆ ದುಡ್ಡು. ಮತ್ತು ದೊಡ್ಡ RSS ದೊಡ್ಡ ಕಚೇರಿಗಳು ಅದಾವು. ಏನು ಏನು ಅದಕ್ಕೊಂದು ಹೆಸರಿಟ್ಟಾರ, ಅದಕ್ಕೆ ಕೇಶವ ಕೃಪಾ ಅಂತ ಅದಕ್ಕೊಂದು ಹೆಸರೈತೆ. ಮತ್ತು ಸಂಘ ಸಂಚಾಲಕರಿಗೆ ಅವ್ರಿಗೆಲ್ಲರಿಗೂ ಏನು ಜೆಟ್ ಬ್ಲಾಕ್ ಸೆಕ್ಯೂರಿಟಿ ಕೊಡ್ತಾರ. ಎಲ್ಲ ಕೊಡ್ತಾರಂದ್ರೆ ಯಾಕೆ ಅಕೌಂಟ್ ಕೊಡೋಕ್ಕಿಂತ ಮುಂದೆ ನೋಡ್ತಾರೆ. ನಾನು ಇವತ್ತು ಅದನ್ನೇ ಹೇಳಿದೆ,
ಸಾಮಾನ್ಯ ಒಂದು 100 ಸಂಸ್ಥೆಗೆ 100 ವರ್ಷ ಅಥವಾ ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ತಯಾರಿಲ್ಲ. ಆದರೆ ಈ ದೇಶದ ಸಾಮಾನ್ಯ ಮನುಷ್ಯರು SIR ಮಾಡೋಕ್ಕೆ ಓಡಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಥೆ ನೂರಾರು ವರ್ಷ ಇರುವಂಥ ಸಂಸ್ಥೆ ಅಂತ ಹೇಳ್ಕೊಂಡು, ದೇಶಭಕ್ತಿ ಸಂಸ್ಥೆ ಅಂತ ಹೇಳ್ಕೊಂಡು, ಆ ಸಂಸ್ಥೆದ ಲೆಕ್ಕಪತ್ರನ ಕೊಡೋಲ್ಲ ಅಂದ್ರೆ ಹೆಂಗೆ? ಈ SIR ತೋರಿಸಿದಷ್ಟು ಇಂಟ್ರೆಸ್ಟ್ RSS ರಿಜಿಸ್ಟ್ರೇಷನ್ ತೋರ್ಸಕ್ಕೆ ಯಾಕೆ ತೋರಿಸ್ತಾ ಇಲ್ಲ ಇವರು? SIR ಬಗ್ಗೆ ಇಂಟ್ರೆಸ್ಟ್ ತೋರಿಸುವಂಥ BJP ಕೇಂದ್ರ ಸರ್ಕಾರ RSS ರಿಜಿಸ್ಟ್ರೇಷನ್ ಮಾಡಿಸೋದು, ಅದಕ್ಕೆ ನಂಬರ್ ಕೊಡುವಂಥದ್ದನ್ನು ಯಾಕೆ ತೋರಿಸ್ತಾ ಇಲ್ಲ? ಯಾಕಂದ್ರೆ ಮತ್ತೆ ಅನ್ನೋದು, ನೀವು RSS ಸಂಸ್ಥೆಗೆ ಬನ್ನಿ, ನೀವು RSS ಆಫೀಸಿಗೆ ಬನ್ನಿ ಅಂತ ಹೌದು ಬರ್ತೀವಿ, ಆಫೀಸಿಗೆ ಬರೋಕ್ಕೇನು ಬರೋಂಗಿಲ್ಲ, ಅಂತ ಒಳ್ಳೆನಾಗಲ್ಲ, ಬರ್ತೀವಿ. ಆದರೆ ಆ ಸಂಸ್ಥೆಯೊಳಗೆ ಏನು ಚಟುವಟಿಕೆಗಳಾಗ್ತಾವೆ ಅನ್ನೋದನ್ನು ಬೇಕಲ್ಲ. ಸರ್ಕಾರಕ್ಕೆ ಏನು ದುಡ್ಡು, ಎಲ್ಲಿಂದ ದುಡ್ಡು ಬರ್ತೈತೆ ಅನ್ನೋದು ಗೊತ್ತಾಗಬೇಕಲ್ಲ. ದೇಶಭಕ್ತರು ಅಂತಂದರೆ ಟ್ಯಾಕ್ಸ್ ಕಟ್ಬಾರ್ದಂತೈತೆ. ದೇಶಭಕ್ತರು ಟ್ಯಾಕ್ಸ್ ಕಟ್ಬಾರ್ದಂತೈತೆ. ದೇಶಭಕ್ತರು ಅಕೌಂಟ್ ತೋರಿಸ್ಬಾರ್ದಂತೈತೆ. ದೇಶಭಕ್ತರು GST ಕಟ್ಬಾರ್ದಂತೈತೆ. ಈ ದೇಶದ ಪ್ರಜೆಗಳಲ್ಲ ಅವರು. ಸರಿ, ಇನ್ನೊಂದು ಕಡೆ ಈಗ ರಮೇಶ್